ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಷಯ ಬಂದು ಎಜುಕೇಷನ್ ಇಸ್ ನಾಟ್ ಎ ನಾಲೆಜ್ ಇನ್ ನೌ ಡೇಸ್. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಆಗಿನ ಕಾಲದಲ್ಲಿ 1ನೇ ಕ್ಲಾಸ್ ಅಥವಾ ಒಂದು 5ನೇ ಕ್ಲಾಸ್ವರೆಗೂ ಓದಿದರೆ ಸಾಕು, ಇವಾಗ PhDಗೆ ಸಮಾನರಾಗಿರ್ತಾರೆ. ಅಷ್ಟೊಂದು ನಾಲೆಜು, ಅಷ್ಟೊಂದು ಎಫೆಕ್ಟಿವ್ ಆಗಿ ಮಾತಾಡ್ತಾ ಇರ್ತಾರೆ. ಬಟ್ ಇವಾಗಿರೋರಿಗೆ ಯಾಕೆ ಆ ಥರ ಮಾಡೋಕ್ಕಾಗ್ತಾಯಿಲ್ಲ, ಯಾಕೆ ಒಂದು ಜಾಬ್ಲೆಸ್ ಆಗ್ತಾಯಿದ್ದಾರೆ ಅಂತಂತಂದರೆ, ಪ್ರತಿಯೊಂದು ಹೆಂಗಿದೆ ಅಂತಂದರೆ, ಇವಾಗ ಯಾವುದಾದ್ರೂ ಒಂದು ಕ್ವೆಶ್ಚನ್ ಕೊಡೋದು ಅಥವಾ ಅದನ್ನು ಬಹೆಟ್ ಮಾಡಿಸೋದು ಅಥವಾ ಬರೆದು ಪ್ರಾಕ್ಟೀಸ್ ಮಾಡಿಸೋದು, ಆ ಥರ ಒಂದು ಸಿಸ್ಟಮ್ ಇದೆ. ಬಟ್ ಅವ್ರಿಗೆ ಆ ಕಾನ್ಸೆಪ್ಟ್ ಅಂದರೆ ಏನು, ಆ ಕಾನ್ಸೆಪ್ಟನ್ನ ಹೆಂಗೆ ಅರ್ಥ ಮಾಡ್ಕೋಬೇಕು, ಹೆಂಗೆ ಅನಲೈಸಸ್ ಮಾಡಬೇಕು ಅನ್ನೋ ಒಂದು ಮೆಥಡ್ ಕಲಿಸ್ಕೊಡಲ್ಲ ಸ್ಕೂಲ್ಸಲ್ಲಿ ಅಥವಾ ಒಂದು ಕಾಲೇಜಸಲ್ಲಾಗಲಿ, ಎಲ್ಲೇ ಆಗಲಿ. ಫಾರ್ ಎಕ್ಸಾಂಪಲ್ಸ್, ಇನ್ನೊಂದು ಕಡೆ ಏನಪ್ಪ ಅಂತಂದರೆ, ಒಂದು ಮಾರ್ಕೆಟ್ ಬಿಸ್ನೆಸ್ ಆಗ್ತಾಯಿದೆ ಇವಾಗ ಈ ಒಂದು ಎಜುಕೇಷನ್ ಸಿಸ್ಟಮ್ಮು. ಹೆಂಗಂತಂದರೆ, ನಿಮ್ಮ ಮನೆಗಳಲ್ಲಿ ಏನಾದರೂ ಒಂದು LKG UKG ಓದ್ತಾಯಿದ್ರೆ ಅವ್ರು 1 ಇಯರ್ಗೆ ಅರೌಂಡ್ ಒಂದು 50,000 ಮ್ಯಾಕ್ಸಿಮಮ್, ಇಲ್ಲ 30 ಮೇಲೆ ಕ್ರಾಸ್ ಆಗೇ ಆಗುತ್ತೆ. ಹೆಂಗೆ ಅಂತಂದರೆ, ಸ್ಕೂಲ್ ಫೀಸೇ ಒಂದು ಸಪ್ರೇಟ್ ಕಟ್ಟಿರ್ತೀರ. ಮತ್ತು ಇನ್ನು ಅದರ್ ಆ್ಯಕ್ಟಿವಿಟೀಸ್ ಇರುತ್ತಲ್ಲ, ಏನು ಸ್ಪೋರ್ಟ್ಸ್ ಆಗಲಿ ಅಥವಾ ಒಂದು ಡ್ರೆಸ್ಗಂತೆ, ಮತ್ತು ಬುಕ್ಸ್ಗಂತೆ, ಶೂಸ್ಗಂತೆ, ವ್ಯಾನ್ ಫೀಸ್ ಅಂತೆ, ಪ್ರತಿಯೊಂದಕ್ಕೂ ಸಪ್ರೇಟಾಗಿ ದುಡ್ಡು ಕಟ್ತಾನೆ ಇರ್ತೀರ. ಬಟ್ ಆ ಮಕ್ಕಳು ಏನು ಕಳೀತಾ ಇದ್ದಾರೆ, ಏನು ಕಳೀತಾ ಇಲ್ಲ, ಅವ್ರಿಗೆ ಎಷ್ಟು ಮಾತ್ರ ಅರ್ಥ ಆಗುತ್ತೆ, ನಾವು ಎಷ್ಟು ಹೇಳಿದ್ರೆ ಅರ್ಥ ಆಗುತ್ತೆ ಅನ್ನೋ ಒಂದು ಆ ಥರ ಒಂದು ಕಾನ್ಸೆಪ್ಟ್ ನಿಕ್ಕೊಂಡು ಮಾಡಲ್ಲ. ಇನ್ನೇನಪ್ಪ ಅಂದರೆ, ಇನ್ನು ಹೈಯರ್ ಕೋರ್ಸಸ್ಗೆ ಹೋಗ್ತಾರಲ್ವ, ಅವ್ರಿಗೆ ಹೆಂಗಿದೆ ಅಂತಂದರೆ, ಸುಮ್ಮನೆ ಒಂದು ಟೆಕ್ನಿಕಲ್ ಕೋರ್ಸ್ ತಗೋಬೇಕು ಅಂತಂದರೆ 1 ಇಯರ್ಗೆ ಅರೌಂಡ್ 1.5 ಆದರೂ ಆಗೇ ಆಗುತ್ತೆ, ಅಷ್ಟೊಂದು ಇದೆ. ಮತ್ತು ಅವ್ರಿಗೆ ಅಲ್ಲಿ ಸ್ಟೇ ಆಗೋಕ್ಕೆ ಅದು ಹಾಸ್ಟೆಲ್ಗೆ ಒಂದು ಸಪ್ರೇಟಾಗಿ ಫೀಸು, ಮತ್ತು ಅವ್ರಿಗೆ ಒಂದು ಎತ್ನಿಕ್ ಡೇ ಅಂತೆ, ಫೇರ್ವೆಲ್ ಡೇ ಅಂತೆ, ಅದಕ್ಕೆ ಸಪ್ರೇಟ್ ಫೀಸು. ಮ್ಯಾಕ್ಸಿಮಮ್ ಅವ್ರು ಮುಗಿಸ್ಕೋಷ್ಟೊತ್ತಿಗೆ ಅರೌಂಡ್ 8 lakh ಆದರೂ ಆಗುತ್ತೆ. ಬಟ್ ಆದ್ರೂ ಅವ್ರಿಗೆ ಒಂದು ಕಂಪ್ನಿಯಲ್ಲಾಗಲಿ ಎಲ್ಲೋ ಒಂದು ಕಡೆ ಒಂದು ಜಾಬ್ನ ಪಡ್ಕೊಳಕ್ಕಾಗ್ತಾ ಇರಲ್ಲ. ಯಾಕಂತಂದರೆ, ಅವರೊಂದು ಬರೀ ಅಲ್ಲಿ ಏನು ಮಾಡಿರ್ತಾರೆ, ಎಕ್ಸಾಮ್ ಡೇ ಹೋಗಿ ಓದ್ಕೊಂಡು ಬರ್ಕೊಂಡು ಬರೋದಷ್ಟೇ ಕಲ್ತಿರ್ತಾರೆ. ಸೊ ಆ ಥರ ಒಂದು ಎಜುಕೇಷನ್ ಸಿಸ್ಟಮ್ ಇದೆ. ಇನ್ನೊಂದು ಕಡೆ ನಿಮಗೆ ಗೊತ್ತಾಗಿರುತ್ತೆ ಯಾವ್ಯಾವ ಕ್ವೆಶನ್ ಪೇಪರ್ಸ್ ಲೀಕ್ ಆಗ್ತಾಯಿದೆ, ಯಾವ ಥರ ಕಷ್ಟಪಟ್ಟಿರೋರಿಗೆ ಅನ್ಯಾಯ ಆಗ್ತೈತೆ, ಯಾವ್ಯಾವ ಕಾಂಪಿಟೇಟಿವ್ ಎಕ್ಸಾಮ್ಸ್ ಪೇಪರ್ಸ್ ಲೀಕ್ ಆಗ್ತಾಯಿದೆ ಅಂತ. ಸೊ ಈ ಥರ ಎಲ್ಲ ಇದು ಏನೋ ಕರಪ್ಟೆಡ್ ನಡೀತಾ ಇರುತ್ತೆ ಎಜುಕೇಷನಲ್ಲಿ. ಇನ್ನೊಂದು ಕಡೆ ಏನಪ್ಪ ಅಂತಂದರೆ, ಅವ್ರ ಸ್ಕೂಲ್ಸ್ ಗ್ರೇಡ್ಸ್ ಬರಬೇಕು ಅಥವಾ ಒಂದು ರ್ಯಾಂಕಿಂಗ್ ಲಿಸ್ಟಲ್ಲಿ ಬರಬೇಕು ಅಂತ ಏನು ಮಾಡ್ತಾರೆ, PUC ಅಥವಾ SLC ಓದ್ತಾ ಇರೋರ ಮಕ್ಕಳಿಗೆ ಎತ್ಕೊಂಡೋಗಿ ಕಾಪಿ ಕೊಡ್ತಾರೆ. ಬಟ್ ಅಲ್ಲಿವರೆಗೂ ಅವರು ಕಾಲೇಜಸ್ಸು, ಅವ್ರ ಸ್ಕೂಲ್ಸು ಗ್ರೇಡಿಂಗ್ ಏನೋ ಬರುತ್ತೆ, ಪಾಸ್ ಏನೋ ಆಗಿಬಿಡ್ತಾರೆ. ಬಟ್ ಅವ್ರ ಮಕ್ಳ ಫ್ಯೂಚರ್ ಇದೆಯಲ್ಲ, ಮುಂದೆ ಏನು ಆಯ್ಕೆ ಮಾಡ್ಕೋಬೇಕು ಅಂತ, ಸೊ ಅವರು ಅಲ್ಲಿ ಒಂದು ಎಡುತ್ತಾರೆ. ಯಾಕಂತಂದರೆ, ಅವ್ರಿಗೊಂದು ಚೆನ್ನಾಗಿ ಬೇಸಿಕ್ ಗೊತ್ತಿಲ್ಲ ಅಂತಂದರೆ ಮುಂದೆ ಹೋಗೋಕ್ಕೆ ತುಂಬ ಕಷ್ಟನೇ ಆಗ್ತಾಯಿರುತ್ತೆ. ಅಲ್ಲಿ ಹೋಗಿ ಏನೂ ಗೊತ್ತಿಲ್ದಿರ ಡಿಗ್ರಿ ಕಾಲೇಜಸಲ್ಲಿ ಏನು ಹೇಳ್ಕೊಡ್ತಾರೆ ಹೇಳಿ, ಅಲ್ಲಿ ಈ ಥರನೇ ಇರುತ್ತೆ. ಸೊ ಈ ಥರ ಎಲ್ಲ ಎಜುಕೇಷನ್ ಸಿಸ್ಟಮಲ್ಲಿ ಇರುತ್ತೆ. ಇನ್ನು ಕೆಲವೊಬ್ರು ಟೀಚರ್ಸ್ ಏನು ಮಾಡ್ತಾರೆ, ಸುಮ್ಮನೆ ಬರ್ತಾರೆ, ಅವರಷ್ಟಕ್ಕೆ ಅವರು ಕೂತ್ಕೊಂಡು ಇದ್ದು ಹೋಗ್ತಾ ಇರ್ತಾರೆ, ಆ ಥರನೂ ನಡೆಯುತ್ತೆ. ಅಂದರೆ ಒಂದು ಸಬ್ಜೆಕ್ಟ್ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಳ್ಳೋ ಅಷ್ಟು ಒಂದು ಇದಿರಲ್ಲ, ಏನೋ ಆ ಕಾನ್ಸೆಪ್ಟನ್ನ ಅರ್ಥ ಮಾಡಿಸ್ಬೇಕು ಅನ್ನೋ ಒಂದು ಮೈಂಡ್ಸೆಟ್ ಯಾರಿಗೂ ಸಹ ಇರಲ್ಲ. ಸೊ ಆ ಥರ ಒಂದು ನಾವು ಎಜುಕೇಷನ್ ಸಿಸ್ಟಮ್ನ ಇವಾಗ ಕಾಣ್ಬೋದು. ಬರೀ ಮಾರ್ಕ್ಸ್ಗೆ, ಗ್ರೇಡ್ಸ್ಗೆ ವ್ಯಾಲ್ಯೂಸ್ ಕೊಡ್ತಾರೆ. ಇವಾಗ ಯಾರಾದರೂ ಜಾಸ್ತಿ ಹೈಯರ್ ಮಾರ್ಕ್ಸ್ ತೊಗೊಂಡ್ಬಿಟ್ಟಿದ್ದಾರೆ ಅಥವಾ ಒಂದು ರ್ಯಾಂಕಿಂಗ್ ಲಿಸ್ಟಲ್ಲಿ ಬಂದಿದ್ದಾರೆ ಅಂತಂದರೆ, ಅವರೇ ಚೆನ್ನಾಗಿ ಓದ್ತಾರೆ, ಅವ್ರಿಗೆ ಎಲ್ಲ ಗೊತ್ತು ಅನ್ನೋ ಥರ ಟೀಚರ್ಸು ಬಿಹೇವ್ ಮಾಡ್ತಾರೆ. ಬಟ್ ಗೊತ್ತಿಲ್ಲದಿರೋರಿಗೆ ಕಲಿಸೋದಿದೆಯಲ್ವ, ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಗೊತ್ತಿರೋರಿಗೆ ಕಲಿಸಿ ಏನು ಪ್ರಯೋಜನ, ಗೊತ್ತಿಲ್ಲದಿರೋರ್ಗೆ 4 ಜನಕ್ಕೆ ಕಲಿಸೋದು ಅಥವಾ ಅವ್ರಿಗೆ ಏನು ಗೊತ್ತಿಲ್ಲ, ಅವ್ರಿಗೆ ಏನು ಕೊಡಬೇಕು ಅಂತ ಅರ್ಥ ಮಾಡ್ಕೊತಾರಲ್ಲ, ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾವು ಎಷ್ಟೇ ಹೇಳಿದ್ರೂ ಪ್ರತಿಯೊಂದು ಸೆಕ್ಟರಲ್ಲಿ, ಪ್ರತಿಯೊಂದು ಇದರಲ್ಲೂ ಕರಪ್ಟೆಡ್ ಇದ್ದೇ ಇದೆ. ಸೊ ಅದಕ್ಕೋಸ್ಕರನೇ ಒಂದು ಮಕ್ಕಳಿಗೆ ಒಂದು ಸ್ಕಿಲ್ಸ್ ಆಗಲಿ ಅಥವಾ ಒಂದು ಎಜುಕೇಷನ್ ಕರೆಕ್ಟಾಗಿ ಪಡ್ಕೊಳಕ್ಕಾಗ್ತಾಯಿಲ್ಲ, ಅಥವಾ ಕ್ವಾಲಿಟಿ ಆಫ್ ಎಜುಕೇಷನ್ ಯಾಕೆ ಪಡ್ಕೊತಾ ಇಲ್ಲ ಅಂತಂದರೆ ಇದೇ ಕಾರಣ. ಸೊ ಎಲ್ಲರೂ ಕಷ್ಟಪಡೋಣ, ಈ ಕರಪ್ಟೆಡ್ನೆಲ್ಲ ಬಿಟ್ಟು ಒಂದು ಮಕ್ಕಳಿಗೆ ಒಳ್ಳೆಯದಾಗೋ ಥರ ಅಥವಾ ಅವ್ರಿಗೆ ಯಾವ ಒಂದು ಮೆಂಟಾಲಿಟಿಯಲ್ಲಿ ಹೇಳ್ಕೊಡ್ಬೇಕು ಅಂತ ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್.